ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್, ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. RCB ಸಂಭ್ರಮಾಚರಣೆ ವೇಳೆ ಉಂಟಾದ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಘಟನೆ ನಡೆದ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೇ ಬೇರೆ ಕಡೆಗೆ ಸ್ಥಳಾಂತರಿಸುವ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಕ್ಲೋಸ್ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಲ್ತುಳಿತ ಸಮಸ್ಯೆಗೆ ದೀರ್ಘಕಾಲದ ಪರಿಹಾರಕ್ಕಾಗಿ ಹೊಸ ಜಾಗಕ್ಕೆ ಸ್ಥಳಾಂತರ ಮಾಡಬೇಕು. ಇಂಥ ಅಹಿತಕರ ಘಟನೆಗಳು ಇನ್ಯಾವುದೇ ಸರ್ಕಾರದ ಅವಧಿಯಲ್ಲೂ ನಡೆಯಬಾರದು. ವೈಯಕ್ತಿಕವಾಗಿ ಈ ಘಟನೆಯಿಂದ ನನಗೆ ಮತ್ತು ನನ್ನ ಸರ್ಕಾರಕ್ಕೆ ತುಂಬಾ ನೋವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ನನ್ನನ್ನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಹ್ವಾನಿಸಿರಲಿಲ್ಲ. ಮಧ್ಯಾಹ್ನ 3:50ಕ್ಕೆ ಕಾಲ್ತುಳಿತ ಉಂಟಾಗಿತ್ತು. ಆದರೆ ಸಂಜೆ 5:45ಕ್ಕೆ ನನಗೆ ಮಾಹಿತಿ ಕೊಡಲಾಯಿತು. ನಗರ ಪೊಲೀಸ್ ಆಯುಕ್ತರು ನನಗೆ ಮೊದಲು ಮಾಹಿತಿ ಕೊಡಬೇಕಾಗಿತ್ತು, ಆದರೆ ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ ಕರ್ತವ್ಯ ಲೋಪ ಮಾಡಿದವರ ಮೇಲೆ ಕ್ರಮ ಆಗಿದೆ ಅಂತ ದಯಾನಂದ್ ಅವರ ಅಮಾನತನ್ನ ಸಿಎಂ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ತುರ್ತಾಗಿ ದಿಲ್ಲಿಗೆ ಬರುವಂತೆ ಹೇಳಿದೆ. ಅತ್ತ DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಮತ್ತು RCB ಹೈಕೋರ್ಟ್ ಮೆಟ್ಟಿಲೇರಿವೆ. ಕಾಲ್ತುಳಿತ ಪ್ರಕರಣದಲ್ಲಿ ತಮ್ಮ ವಿರುದ್ಧ ಹಾಕಿರೋ FIR ಅನ್ನ ರದ್ದುಗೊಳಿಸಿ ಅಂತ ರಿಟ್ ಅರ್ಜಿಯನ್ನ ಸಲ್ಲಿಸಿವೆ. ಈ ಅರ್ಜಿಯಲ್ಲಿ DNA ರಾಜ್ಯ ಪೊಲೀಸರ ವೈಫಲ್ಯದಿಂದ ಈ ಘಟನೆಯಾಗಿದೆ. ಪೊಲೀಸರು ಜನರನ್ನ ಕಂಟ್ರೋಲ್ ಮಾಡೋ ಬದಲು ಈವೆಂಟ್ನಲ್ಲಿ ಸೇರಿದ್ರು ಹೋಗಿ. ಸ್ಟೇಡಿಯಂ ಮುಂದೆ ಸ್ವಲ್ಪ ಪೊಲೀಸರು ಮಾತ್ರ ಇದ್ರು. ಉಳಿದವರನ್ನ ವಿಧಾನಸೌಧದ ಮುಂದೆ ಹಾಕಲಾಗಿತ್ತು. ಅಲ್ಲದೆ ನಾವು ಜೂನ್ 3ನೇ ತಾರೀಕು ಓಪನ್ ಬಸ್ ಪರೇಡ್ಗೆ ಅನುಮತಿಯನ್ನು ಕೇಳಿದ್ವಿ, ಆದರೆ ಅದನ್ನು ಪೊಲೀಸರು ನಿರಾಕರಿಸಿದ್ರು. ಬದಲಿಗೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಯೋಜಿಸೋಕೆ ರಾಜ್ಯ ಸರ್ಕಾರ ಮುಂದಾಯಿತು. ಇನ್ನು ಅಷ್ಟೊಂದು ಜನ ಸೇರಿದ್ರು ಕೂಡ 3:30ಕ್ಕೆ ಕ್ರೀಡಾಂಗಣದ ಗೇಟ್ ಓಪನ್ ಮಾಡಲಾಗಿತ್ತು. ನಂತರ ಪೊಲೀಸರ ಲಾಠಿ ಚಾರ್ಜ್ನಿಂದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟು ಕಾಲ್ತುಳಿತ ಆಯಿತು. ರಾಜ್ಯ ಸರ್ಕಾರದ ಅಧಿಕೃತ ಆಹ್ವಾನದ ಮೇರೆಗೆ ಕಾರ್ಯಕ್ರಮ ಆಯೋಜಿಸಲಾಯಿತು. ನಮ್ದೇನ್ ತಪ್ಪು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೀಗ ಈ ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ಜೂನ್ 10ಕ್ಕೆ ಮುಂದೂಡಿಕೆ ಮಾಡಿದೆ. ಮತ್ತೊಂದು ಕಡೆ ಈ ದುರಂತ ಸಂಬಂಧ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು RCB ವಿರುದ್ಧ ಕಬ್ಬಂಪಾಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ವಾಮೀಜಿಗಳ ಒಂದು ಟೀಮ್ ಮಾಡಿಕೊಂಡು ನಾವು ಯಾಕೆ ದೂರು ಕೊಡಬಾರದು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಅತ್ತ ಈ ದುರಂತದ ಬಗ್ಗೆ CID ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಈಗ RCB, DNA, KSCA ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡೋಕೆ CID ತಯಾರಿ ನಡೆಸ್ತಾ ಇದೆ. ಇತ್ತ ಜಿಲ್ಲಾಧಿಕಾರಿ ಜಗದೀಶ್ ಜಿ ನೇತೃತ್ವದಲ್ಲಿ ನಡೀತಾ ಇರೋ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ವೇಗ ಪಡ್ಕೊಂಡಿದೆ. ದುರಂತ ನಡೆದಿರೋ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಜೊತೆಗೆ ಘಟನೆಯಲ್ಲಿ ಗಾಯಗೊಂಡವರಿಗೆ ನೋಟಿಸ್ ಜಾರಿ ಮಾಡಿ ತನಿಖೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಯಾರೂ ಊಹೆ ಮಾಡದ ರೀತಿಯಲ್ಲಿ ಭೀಕರ ರೈಲು ದುರಂತ ಉಂಟಾಗಿದೆ. ಚಲಿಸ್ತಾ ಇರೋ ಟ್ರೈನ್ನಿಂದ ಏಕಾಏಕಿ ಜನ ಕೆಳಗುದುರು ಹೋಗಿದ್ದಾರೆ. ಕನಿಷ್ಠ 4 ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 6 ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ದೇಶದ ವಾಣಿಜ್ಯ ನಗರಿ ಮುಂಬೈಗೆ ಹತ್ತಿರದಲ್ಲೇ ಇರೋ ಥಾಣೆ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ದಿವಾ ಮತ್ತು ಕೋಪಾರ್ ಅನ್ನೋ 2 ರೈಲ್ವೆ ಸ್ಟೇಷನ್ ಮಧ್ಯೆ ಬೆಳಗ್ಗೆ 9:30 ಹೊತ್ತಿಗೆ ಈ ಅಪಘಾತ ಆಗಿದೆ. ಸದ್ಯದ ಮಾಹಿತಿ ಪ್ರಕಾರ ಈ ಅಪಘಾತಕ್ಕೆ 2 ಕಡೆ ರಶ್ ಆಗಿದ್ದೇ ಕಾರಣ ಅಂತ ಹೇಳಲಾಗ್ತಿದೆ. ಅಂದರೆ ಆ ಕಡೆಯಿಂದ ಒಂದು ರೈಲು ಬರ್ತಾ ಇತ್ತು, ಈ ಕಡೆಯಿಂದ ಇನ್ನೊಂದು ರೈಲು ಹೋಗ್ತಾ ಇತ್ತು. ಆ 2 ರೈಲಲ್ಲೂ ಜನ ತುಂಬಿ ತುಳುಕ್ತಾ ಇದ್ರು. ಈ ವೇಳೆ 2 ಕಡೆ 100 ಜನ ಫುಟ್ ಬೋರ್ಡ್ನಲ್ಲಿ ನಿಂತು ನೇತಾಡ್ತಾ ಇದ್ರು. ಆಗ ಎದುರು ಬದರಾಗಿ ಟ್ರೈನ್ ಸಾಗ್ತಿರುವಾಗ ಒಬ್ಬರ ಬೆನ್ನಿಗೆ ಹೀಗೆ ಹೋಗ್ಬೇಕಾದ್ರೆ ಈ ಸೈಡಲ್ಲಿ ನೇತಾಡ್ತಿರ್ತಾರಲ್ಲ ತುಂಬ ಜನ, ಅವರೊಬ್ರಿಗೊಬ್ರು ಉಜ್ಜಿ ಈ ಅಪಘಾತ ಆಗಿದೆ ಅಂತ ಹೇಳಲಾಗ್ತಿದೆ. ಈ ಕ್ರಾಸಿಂಗ್ ವೇಳೆ ಫುಟ್ ಬೋರ್ಡ್ನಲ್ಲಿ ನೇತಾಡ್ತಿದ್ದ ಪ್ರಯಾಣಿಕರು ಡಿಕ್ಕಿ ಹೊಡ್ಕೊಂಡು ಕೆಳಗೆ ಬಿದ್ದಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಸೆಂಟ್ರಲ್ ರೈಲ್ವೆ CPRO ಸ್ವಪ್ನಿಲ್ ಧನ್ರಾಜ್, ಸಾಮಾನ್ಯವಾಗಿ ಒಂದು ಟ್ರ್ಯಾಕ್ನಿಂದ ಪಕ್ಕದ ಟ್ರ್ಯಾಕ್ಗೆ 1.5ರಿಂದ 2 ಮೀಟರ್ನಷ್ಟು ಅಂತರ ಇರುತ್ತೆ. ಆದರೆ ಕ್ರಾಸಿಂಗ್ ವೇಳೆ ಟ್ರೈನ್ಗಳು ಸ್ವಲ್ಪ ವಾಲ್ತವೆ. ಆಗ ಫುಟ್ ಬೋರ್ಡ್ನಲ್ಲಿ ನಿಂತಿರೋರ ಮಧ್ಯೆ ಡಿಕ್ಕಿ ಆಗಿರಬಹುದು. ಹೆಚ್ಚಿನ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಹಠಾತ್ ದಾಳಿ ಮೂಲಕ ರಷ್ಯಾವನ್ನ ಕೆಣಕಿದ್ದ ಯುಕ್ರೇನ್ ಈಗ ಪುಟಿನ್ ಪ್ರತಿಕಾರಕ್ಕೆ ಸರ್ವನಾಶವಾಗ್ತಾ ಇದೆ. ಆಪರೇಷನ್ ಸ್ಪೈಡರ್ ವೆಬ್ಗೆ ಪ್ರತಿಕಾರವಾಗಿ ರಷ್ಯಾ 2ನೇ ಬಾರಿಗೆ ದಾಳಿ ನಡೆಸಿದೆ. 479 ಡ್ರೋನ್ಗಳನ್ನ ಯುಕ್ರೇನ್ ಮೇಲೆ ಹಾರಿಸಿದೆ.
ಅಲ್ಲದೆ ಯುಕ್ರೇನ್ನ ಅನೇಕ ನಗರಗಳ ಮೇಲೆ 20ಕ್ಕೂ ಅಧಿಕ ಮಿಸೈಲ್ಗಳ ಮಳೆಯನ್ನು ಕರೆದಿದೆ. ರಷ್ಯಾ ದಾಳಿ ಮಾಡಿರೋದ್ರ ಬಗ್ಗೆ ಖುದ್ದು ಯುಕ್ರೇನ್ ಕನ್ಫರ್ಮ್ ಮಾಡಿದೆ. ಈ ದಾಳಿಗೆ ಯುಕ್ರೇನ್ನಾದ್ಯಂತ ಕಟ್ಟಡಗಳಿಗೆ ಭಾರಿ ಡ್ಯಾಮೇಜಸ್ ಆಗಿದೆ ಅಂತ ವರದಿಯಾಗಿದೆ. ಸುಮಾರು 10 ಕಡೆ ಬಂದು ಈ ಡ್ರೋನ್ಗಳು ಅಪ್ಪಳಿಸಿವೆ. ದಾಳಿಯಲ್ಲಿ ಯಾವುದೇ ಸಾವು ನೋವುಗಳಾಗಿಲ್ಲ ಅಂತ ಯುಕ್ರೇನ್ ವಾಯುಪಡೆ ಹೇಳಿಕೊಂಡಿದೆ. ಅಲ್ಲದೆ ಕಳೆದ 3 ವರ್ಷದಲ್ಲಿ ಅಂದರೆ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗಿನಿಂದ ಇದು ರಷ್ಯಾ ನಡೆಸಿದ ಅತ್ಯಂತ ದೊಡ್ಡ ದಾಳಿ ಅಂತ ಯುಕ್ರೇನ್ ಹೇಳಿದೆ. ರಷ್ಯಾ ಹಾರಿಸಿದ ಸುಮಾರು 479 ಡ್ರೋನ್ಗಳಲ್ಲಿ 277 ಡ್ರೋನ್ಗಳನ್ನು 19 ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿದಿವೆ. ಇನ್ನೂ ಕೆಲವು ಹಾನಿ ಮಾಡಿವೆ ಅಂತ ಯುಕ್ರೇನ್ ಸರ್ಕಾರ ಒಪ್ಕೊಂಡಿದೆ. ಅಲ್ಲಿದಕ್ಕೆ ಕೂಡ ನಾವು ಪ್ರತಿದಾಳಿಯನ್ನು ನಡೆಸ್ತಾ ಇದ್ದೀವಿ, ಡ್ರೋನ್ ಕಾಂಪೊನೆಂಟ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದೀವಿ ರಷ್ಯಾದಲ್ಲಿ ಅಂತ ಯುಕ್ರೇನ್ ಹೇಳಿದೆ. ಇದರ ಪರಿಣಾಮ ಈಗ ನ್ಯಾಟೋ ರಾಷ್ಟ್ರಗಳಿಗೂ ಯುದ್ಧ ಹರಡೋ ಭೀತಿ ಶುರುವಾಗಿದೆ. ರಷ್ಯಾದೊಂದಿಗೆ ಗಡಿ ಹಂಚಿಕೊಂಡಿರೋ ಅಂದರೆ ರಷ್ಯಾದ ಕಲಿನಿನ್ ಗ್ರಾಡ್ ಜೊತೆಗೆ ಗಡಿ ಹಂಚಿಕೊಂಡಿರೋ ಪೋಲ್ಯಾಂಡ್ ಫುಲ್ ಅಲರ್ಟ್ ಆಗಿದೆ. ಗಡಿಯಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಆಕ್ಟಿವೇಟ್ ಮಾಡಿದೆ. ತನ್ನ ಫೈಟರ್ ಜೆಟ್ಗಳ ಮೂಲಕ ತನ್ನ ವಾಯು ಪ್ರದೇಶದ ಸುತ್ತ ಹಾರಾಟ ಕೂಡ ನಡೆಸಿದೆ. ಇದನ್ನು ಪೋಲೆಂಡ್ ಸೇನೆ ಕನ್ಫರ್ಮ್ ಮಾಡಿದೆ. ಅಂದಹಾಗೆ ಯುಕ್ರೇನ್ ಇತ್ತೀಚೆಗೆ ನಡೆಸಿದ ದಾಳಿಯಲ್ಲಿ ರಷ್ಯಾದ 40ಕ್ಕೂ ಅಧಿಕ ಜೆಟ್ಗಳು ನಾಶವಾಗಿದ್ವು. ಇದನ್ನು ಉಗ್ರ ದಾಳಿ ಅಂತ ಕರೆದಿದ್ದ ಪುಟಿನ್ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಈಗ ರಷ್ಯಾ ಸೇನೆ ಸಿಕ್ಕ ಕಡೆ ಡ್ರೋನ್ ಮಳೆ ಗರಿತಾ ಇದೆ. ಇರಾನ್ನ ಶಾಹಿದ್ ಡ್ರೋನ್ಗಳನ್ನ ಎಲ್ಲೆಂದರಲ್ಲಿ ಸ್ಫೋಟಿಸ್ತಾ ಇದೆ. ಏನೋ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ನಡೀತಾ ಇರೋ ಪ್ರತಿಭಟನೆ ತೀವ್ರವಾಗ್ತಾ ಇದೆ. ಭಾನುವಾರ ತಡರಾತ್ರಿ ಪ್ರತಿಭಟನಾಕಾರರು ಪಂಜಿನ ಮೆರವಣಿಗೆ ನಡೆಸಿದ್ದು, ಈ ವೇಳೆ ಸರ್ಕಾರಿ ಕಟ್ಟಡಕ್ಕೆ ಬೆಂಕಿ ಇಟ್ಟಿದ್ದಾರೆ. ಭದ್ರತಾ ಪಡೆಗಳೊಂದಿಗೆ ಘರ್ಷಣೆ ಮಾಡಿದ್ದಾರೆ. ಪಶ್ಚಿಮ ಇಂಫಾಲ್ ಜಿಲ್ಲೆಯ ಕ್ವಾಕೆತಿಲ್ ಮತ್ತು ಸಿಂಗ್ಜಮೇಯಿ ಅನ್ನೋ ಕಡೆ ಈ ಘರ್ಷಣೆಯಾಗಿದೆ. ಪ್ರತಿಭಟನಾಕಾರರನ್ನು ಚದುರಿಸೋಕೆ ಭದ್ರತಾ ಪಡೆಗಳು ಟಿಯರ್ ಗ್ಯಾಸ್ ಮತ್ತು ಹಲವು ಸುತ್ತಿನ ರಬ್ಬರ್ ಗುಂಡುಗಳನ್ನು ಹಾರಿಸಿದ್ದಾರೆ. ಏನು ಪೂರ್ವ ಇಂಫಾಲ್ ಜಿಲ್ಲೆಯಲ್ಲಿ ಸಬ್ ಡಿವಿಷನಲ್ ಕಲೆಕ್ಟರ್ ಆಫೀಸ್ಗೂ ಬೆಂಕಿ ಹಚ್ಚಲಾಗಿದೆ. ಕಟ್ಟಡ ಭಾಗಶಃ ಹಾನಿಗೀಡಾಗಿದೆ. ಆಫೀಸ್ನಲ್ಲಿದ್ದ ದಾಖಲೆಗಳೆಲ್ಲ ನಾಶವಾಗಿವೆ. ಏನು ಸೈನಿಕರು ಬರದಂತೆ ಪಶ್ಚಿಮ ಇಂಫಾಲ್ ಜಿಲ್ಲೆಯ ರೋಡ್ಗಳ ಮೇಲೆ ಪ್ರತಿಭಟನಾಕಾರರು ಮಣ್ಣಿನ ಗುಡ್ಡಗಳನ್ನು ನಿರ್ಮಿಸಿದ್ದಾರೆ. ಅಲ್ಲದೆ ಮಹಿಳಾ ಪ್ರತಿಭಟನಾಕಾರರನ್ನು ಕೂಡ ಸೇರಿಸಿಕೊಂಡು ಗಲಭೆ ಮಾಡಿದ್ದಾರೆ. ಜೊತೆಗೆ ರಾಷ್ಟ್ರಪತಿ ಆಡಳಿತ ಇರೋ ಮಣಿಪುರದಲ್ಲಿ ಶೀಘ್ರ ಸರ್ಕಾರ ರಚನೆಯಾಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಈ ಮಣಿಪುರದ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರದೊಂದಿಗೆ ಚರ್ಚೆ ನಡೆಸೋಕೆ ಮಣಿಪುರ ಮಾಜಿ ಸಿಎಂ ಎನ್ ಬಿರೇನ್ ಸಿಂಗ್ ಮತ್ತು ರಾಜ್ಯಸಭಾ ಸಂಸದ ಲಿಶೆಂಬಾ ಸನಜಾಬಾ ದಿಲ್ಲಿಗೆ ತೆರಳಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ಯಶಸ್ಸಿನಲ್ಲಿ ಮೇನ್ ರೋಲ್ ನಿಭಾಯಿಸಿದ್ದ ಭಾರತದ ಸೇನೆಯ ಡಿಜಿಎಂಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಗೊತ್ತಾಯ್ತಲ್ಲ ಯಾರಂತ ಹೇಳಿ. ಇವ್ರಿಗೇನೆ ಪಾಕಿಸ್ತಾನದ ಡಿಜಿಎಂಒ ಕಾಲ್ ಮಾಡಿಬಿಟ್ಟು ಯುದ್ಧ ವಿರಾಮ ಕದನ ವಿರಾಮವನ್ನು ಕೇಳಿಕೊಂಡಿದ್ದು. ಈ ರಾಜೀವ್ ಗಾಯರಿಗೆ ಈಗ ಹೊಸ ಜವಾಬ್ದಾರಿಯನ್ನು ಕೊಡಲಾಗಿದೆ. ಸೇನೆಯ ಸ್ಟ್ರಾಟಜಿ ವಿಭಾಗದ ಡೆಪ್ಯೂಟಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿ ನೇಮಕ ಮಾಡಲಾಗಿದೆ. 2021ರಲ್ಲಿ ಈ ಹುದ್ದೆಗೆ ಲೆಫ್ಟಿನೆಂಟ್ ಜನರಲ್ ಸಂಜೀವ್ ಕುಮಾರ್ ಶರ್ಮಾ ಅವ್ರನ್ನ ನೇಮಕ ಮಾಡಲಾಗಿತ್ತು. ಅದಾದ್ಮೇಲೆ 2024ರಲ್ಲಿ ಪ್ರತೀಕ್ ಶರ್ಮಾ ಇದ್ರು. ಸೇನೆಯ ಆಪರೇಷನ್ ಮತ್ತು ಸ್ಟ್ರಾಟಜಿಗಳನ್ನು ಹೆಣಿಯೋಕೆ ಇದು ಪ್ರಮುಖ ಹುದ್ದೆ. ಈಗ ಅದೇ ಜವಾಬ್ದಾರಿಯನ್ನ ರಾಜೀವ್ ಅವರಿಗೆ ಕೊಡಲಾಗಿದೆ. ಅಲ್ಲದೆ ರಾಜೀವ್ ಅವರು ಡಿಜಿಎಂಒ ಹುದ್ದೆಯಲ್ಲೂ ಕೂಡ ಹಾಗೆ ಕಂಟಿನ್ಯೂ ಆಗ್ತಾರೆ ಅಂತ ರಕ್ಷಣಾ ಇಲಾಖೆ ಹೇಳಿದೆ. ಏನೋ ಚಿನಾರ್ ಕೋರ್ ಸೇರಿ ಸಾಕಷ್ಟು ಪಡೆಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಇವರಿಗೆ ಮೊನ್ನೆಯಷ್ಟೇ ಉತ್ತಮ್ ಯುದ್ಧ ಸೇವಾ ಮೆಡಲ್ ನೀಡಿ ಗೌರವಿಸಲಾಗಿತ್ತು. ಅದಕ್ಕೂ ಮುಂಚೆ ಅತಿ ವಿಶಿಷ್ಟ ಸೇವಾ ಮೆಡಲ್ ಕೊಡಲಾಗಿತ್ತು. ಜಮ್ಮು ಕಾಶ್ಮೀರದ ಬಗ್ಗೆ ಇವರಿಗೆ ವಿಶೇಷ ನಾಲೆಜ್ ಕೂಡ ಇದೆ. ಹೀಗಾಗಿ ಇವರ ಆಯ್ಕೆ ಎಲ್ಲರ ಗಮನ ಸೆಳೀತಾ ಇದೆ. ಏನೋ ತುಮಕೂರನ್ನ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಅಂತ ಗೃಹ ಮಂತ್ರಿ ಜಿ ಪರಮೇಶ್ವರ್ ಸಿದ್ದರಾಮಯ್ಯ ಅವರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರೋ ಪರಮೇಶ್ವರ್ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡಿ ಗ್ರೇಟರ್ ಬೆಂಗಳೂರಿಗೆ ಸೇರಿಸಿದ್ದಾರೆ. ತುಮಕೂರು ಬೆಂಗಳೂರಿಗೆ ಬರೀ 70 ಕಿಲೋಮೀಟರ್ ದೂರ ಇದೆ. ನಮ್ಮನ್ನ ಕೂಡ ಬೆಂಗಳೂರಿಗೆ ಸೇರಿಸಿಕೊಂಡ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದಾಗುತ್ತೆ. ಹೀಗಾಗಿ ಗ್ರೇಟರ್ ಬೆಂಗಳೂರಿಗೆ ನಮ್ಮನ್ನ ಸೇರಿಸಬೇಕು, ನಾವು ಪ್ರಸ್ತಾವನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ರೆ ಬೆಂಗಳೂರು ಅಂತ ಹೆಸರಿಟ್ಟಿಲ್ಲ ಅಂದ್ರೂ ಕೂಡ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಏನ್ ಹೆಸರಿಟ್ರು ಕೂಡ ವರ್ಕೌಟ್ ಆಗಲ್ಲ. ಇಡೀ ಕರ್ನಾಟಕಕ್ಕೆ ಬೆಂಗಳೂರು ಅಂತ ಇಟ್ಬಿಟ್ರೆ ಕರ್ನಾಟಕ ಅಭಿವೃದ್ಧಿ ಆಗ್ಬಿಡುತ್ತಾ? ಸಡನ್ ಆಗಿ ಕೆಲಸ ಮಾಡಿದೆ ಬರೀ ಹೆಸರಿಟ್ಬಿಟ್ರೆ ಹಾಗೆ ಒಂದು ಹೆಸರಿಟ್ಟ ತಕ್ಷಣ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ತುಂಬ ಅಭಿವೃದ್ಧಿ ಹೊಂದಿರೋ ಒಂದು ಹೆಸರನ್ನ ಎಲ್ಲ ಕಡೆಗೆ ಇಟ್ಬಿಡ್ಬೋದಲ್ಲ. ಸ್ವಲ್ಪ ಲಾಜಿಕ್ ಇರಬೇಕು ಮಾತಾಡಬೇಕಾದ್ರೆ. ಈಗ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿಬಿಟ್ಟಿದ್ದಾರೆ. ಏನು ಭಾಳ ಅಭಿವೃದ್ಧಿ ಕಾಮಗಾರಿ ಆಗ್ಬಿಟ್ಟಿದೆಯಾ ಅಲ್ಲಿ ಹೆಸರಿಟ್ಟ ತಕ್ಷಣ? ಬೆಂಗಳೂರು ನಗರ ಥರ ಆಗ್ಬಿಟ್ಟಿದೆಯಾ ಬೆಂಗಳೂರು ಗ್ರಾಮಾಂತರ? ಇಲ್ಲ ಅಲ್ಲ. ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ಯಾವುದು ಚಾಮರಾಜನಗರನೂ ಕೂಡ ತುಂಬ ಅಭಿವೃದ್ಧಿ ಆಗುತ್ತೆ. ಅತ್ಯಂತ ಹಿಂದುಳಿದಿರೋ ಯಾದಗಿರಿನೂ ಕೂಡ ಚೆನ್ನಾಗಾಗ್ಬಿಡುತ್ತೆ. ಕೆಲಸ ಆಗಬೇಕು ಅಷ್ಟೇ ಅಲ್ಲಿ. ಏನೋ ಕರ್ನಾಟಕದಲ್ಲಿ ಅಡಿಕೆ ಹಾಳೆ ತಟ್ಟೆ ಪ್ಲೇಟ್ ಉತ್ಪಾದನೆ 50% ಬಿದ್ದು ಹೋಗಿದೆ.
ಅಡಿಕೆ ಹಾಳೆಯಲ್ಲಿ ನೈಸರ್ಗಿಕವಾಗಿರೋ ಅಂಶಗಳಿಂದ ಕ್ಯಾನ್ಸರ್ ಬರುತ್ತೆ, ಅವುಗಳನ್ನು ಬಳಸಬೇಡಿ ಅಂತ ಅಮೆರಿಕದ FDA ಇತ್ತೀಚೆಗೆ ಹೇಳಿತ್ತು. ಇದರಿಂದ ಅಡಿಕೆ ಹಾಳೆ ಪ್ಲೇಟ್ ರಫ್ತಿನಲ್ಲಿ ಕುಸಿತ ಕಂಡಿದೆ. ಇದರ ವಿರುದ್ಧ ಅಮೆರಿಕದಲ್ಲಿ ಕೋರ್ಟ್ ಮೆಟ್ಟಿಲೇರೋಕೆ ತೀರ್ಮಾನ ಮಾಡಿದೀವಿ ಅಂತ ಅಡಿಕೆ ಹಾಳೆ ಪ್ಲೇಟ್ ಉತ್ಪಾದಕ ಸಂಸ್ಥೆಗಳು ಹೇಳಿವೆ. ದಕ್ಷಿಣ ಕನ್ನಡ, ಶಿವಮೊಗ್ಗ, ತುಮಕೂರು ಜಿಲ್ಲೆಗಳಿಂದ ಅಡಿಕೆ ಹಾಳೆ ತಟ್ಟೆಗಳು ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದ್ವು. ಭಾರತದಿಂದ ವರ್ಷಕ್ಕೆ ಸುಮಾರು 1,000 ಮೆಟ್ರಿಕ್ ಟನ್ನಷ್ಟು ಅಡಿಕೆ ಹಾಳೆ ಪ್ಲೇಟ್ಗಳು ಅಮೆರಿಕ ಮತ್ತು ಯುರೋಪ್ ಅನ್ನ ತಲುಪ್ತಾ ಇದ್ದಾವೆ. ಈಗ ಅಮೆರಿಕದ ಆ ವರದಿಯಿಂದ ಬೇಡಿಕೆ ಕುಸಿದಿದ್ದು ಉತ್ಪಾದನೆಗೂ ಸಮಸ್ಯೆ ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ, ಇದರ ಫ್ಯಾಕ್ಟ್ರಿಗಳಿಗೆ, ಈ ಅಡಿಕೆ ಹಾಳೆ ಪ್ಲೇಟ್ಗಳನ್ನು ಮಾಡ್ತಿದ್ದ ಫ್ಯಾಕ್ಟ್ರಿಗಳಿಗೆ, ಜೊತೆಗೆ ಅಡಿಕೆ ಹಾಳೆ ಪ್ಲೇಟ್ಗಳನ್ನು ತಯಾರಿಸೋ ಮಷಿನ್ಗಳನ್ನು ಮಾಡ್ತಾ ಇದ್ದ ಫ್ಯಾಕ್ಟ್ರಿಗಳಿಗೆ, ಉದ್ಯಮಿಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಮೆರಿಕ ಮಾಡಿರೋ ಈ ಕೆಲಸದಿಂದ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಘ ಸಂಸ್ಥೆಗಳು ಅಮೆರಿಕದಲ್ಲೇ ಕಾನೂನು ಹೋರಾಟವನ್ನು ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮುಂಗಾರು ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಶಿವಳ್ಳಿ ಅನ್ನೋ ಗ್ರಾಮದಲ್ಲಿ ಅತಿ ಹೆಚ್ಚು 154 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಮುಂದಿನ 5 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರ್ನಾಟಕದಾದ್ಯಂತ ಅಲ್ಲಲ್ಲಿ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗೋ ಸಾಧ್ಯತೆ ಕೂಡ ಇದೆ ಅಂತ ರಾಜ್ಯ ನೈಸರ್ಗಿಕ ವಿಕೋಪ ನಿಗಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ. ಇತ್ತೀಚೆಗೆ ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತಾಡಿ ವಿವಾದ ಮಾಡ್ಕೊಂಡ್ಮೇಲೆ ಅವರ ಥಗ್ ಲೈಫ್ ಅನ್ನೋ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡೋಕೆ ವಿರೋಧ ಕೇಳಿಬಂದಿತ್ತು. ಈ ವಿಚಾರವಾಗಿ ಚಿತ್ರ ನಿರ್ಮಾಣ ಸಂಸ್ಥೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಅರ್ಜಿಯನ್ನ ತುರ್ತಾಗಿ ವಿಚಾರಣೆ ನಡೆಸುವಂತೆ ಕೋರ್ಟ್ಗೆ ಮನವಿ ಮಾಡಲಾಗಿತ್ತು. ಆದರೆ ತುರ್ತು ವಿಚಾರಣೆ ನಡೆಸೋಕೆ ಕೋರ್ಟ್ ನಿರಾಕರಿಸಿದೆ. ಅಲ್ಲದೆ ಈ ವಿಚಾರವಾಗಿ ಹೈಕೋರ್ಟ್ನ ಸಂಪರ್ಕಿಸುವಂತೆ ಜಸ್ಟಿಸ್ PK ಮಿಶ್ರಾ ಹೇಳಿದ್ದಾರೆ. ಅಲ್ಲದೆ ಇದರ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಸಿಕ್ಕಾಪಟ್ಟೆ ಪಂಚ್ ಡೈಲಾಗ್ ಹೊಡೆದು ಬಿಟ್ಟಿದ್ದಾರೆ. ಏನ್ ಹೇಳಿದ್ರು? ಮೈಲಾರ್ಡ್, ಥಿಯೇಟರ್ಗೆ ಬೆಂಕಿ ಹಾಕ್ತೀವಿ ಅಂತ ಹೇಳಿದ್ದಾರೆ, ಥಿಯೇಟರ್ಗಳೆಲ್ಲ ಸುಟ್ಟು ಹೋಗ್ತವೆ ಮೈಲಾರ್ಡ್ ಅಂತ ಕಮಲ್ ಹಾಸನ್ ಪರ ವಕೀಲರು ಕೇಳಿದ್ರು. ಅದಕ್ಕೆ ಜಸ್ಟಿಸ್ PK ಮಿಶ್ರಾ, ಬೆಂಕಿ ಆರಿಸೋ ಇದಿರ್ತಾವಲ್ಲ ಅಗ್ನಿಶಾಮಕ ಉಪಕರಣಗಳು, ಅದನ್ನ ಇಟ್ಕೊಳ್ಳಿ, ಅದನ್ನ ಅರೇಂಜ್ ಮಾಡ್ಕೊಳ್ಳಿ ಸಿನಿಮಾ ಥಿಯೇಟರ್ಗಳಲ್ಲಿ ಅಂತ ಹೇಳಿ ಪಂಚ್ ಡೈಲಾಗ್ ಹೊಡೆದು ತರಾಟೆಗೆ ತಗೊಂಡು ಹೈಕೋರ್ಟ್ಗೆ ಹೋಗಿ ಅಂತ ಹೇಳಿ ರಿಜೆಕ್ಟೆಡ್ ಅಂತ ಕಳಿಸ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಸ್ಟಾಲಿನ್ ತಮಿಳಿಗರು ಮತ್ತು ಹೊರಗಿನವರು ಅನ್ನೋ ರೀತಿಯಲ್ಲಿ ನೆಕ್ಸ್ಟ್ ಚುನಾವಣೆಗೆ ವೇದಿಕೆ ಸಜ್ಜುಗೊಳಿಸ್ತಾ ಇದ್ರೆ ಬಿಜೆಪಿಯನ್ನ ಉತ್ತರ ಭಾರತದ ಪಕ್ಷ, ಹಿಂದಿ ಭಾಷಿಕರ ಪಕ್ಷ ಅಂತ ಬಿಂಬಿಸಿ ತಮಿಳಿಯನ್ಸ್ ವರ್ಸಸ್ ಔಟ್ಸೈಡರ್ಸ್ ಅನ್ನೋ ನರೇಟಿವ್ ಅನ್ನ ಬಿಲ್ಡ್ ಮಾಡೋಕೆ ಹಲವಾರು ವಿಚಾರಗಳಲ್ಲಿ, ಅದು ಎಕ್ಸಾಮ್ಗಳಾಗಿರ್ಬೋದು ಅಥವಾ ಭಾಷೆ ಆಗಿರ್ಬೋದು, ಹಲವಾರು ವಿಚಾರಗಳಲ್ಲಿ ಈ ರೀತಿ ಬಿಲ್ಡ್ ಮಾಡೋಕೆ ಸ್ಟಾಲಿನ್ ಪ್ರಯತ್ನ ಪಡ್ತಿರೋ ಟೈಮ್ನಲ್ಲಿ ಅಮಿತ್ ಶಾ ತಮಿಳುನಾಡಿನಲ್ಲಿ ನಿಂತ್ಕೊಂಡು ತಮಿಳು ಭಾರತದ ಶ್ರೇಷ್ಠ ಭಾಷೆಗಳಲ್ಲಿ ಒಂದು, ಆ ಭಾಷೆ ಮಾತನಾಡೋಕೆ ಬರದೇ ಇರೋದಕ್ಕೆ ನನ್ನನ್ನು ಕ್ಷಮಿಸಿ ಅಂತ ಗೃಹ ಮಂತ್ರಿ ಅಮಿತ್ ಶಾ ಮದುರೈನಲ್ಲಿ ನಡೆದ ಪ್ರೋಗ್ರಾಂನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ 2026ರ ಚುನಾವಣೆಯಲ್ಲಿ DMK ಸೋಲತ್ತೆ, ಬಿಜೆಪಿ AIADMK ಜೊತೆಯಾಗಿ ಸರ್ಕಾರ ಮಾಡಲಿವೆ ಅಂತ ಹೇಳಿದ್ದಾರೆ. PM ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 3ನೇ ಅವಧಿಯಲ್ಲಿ 1 ವರ್ಷ ಪೂರೈಸಿದೆ. ಈ ಮೂಲಕ 3 ಅವಧಿಯಲ್ಲಿ 11 ವರ್ಷಗಳನ್ನ ಪೂರೈಸಿದೆ. ಈ ಕುರಿತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ, ಆರೋಗ್ಯ ಮಂತ್ರಿಯೂ ಆಗಿರೋ JP ನಡ್ಡಾ ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಮೋದಿ ಸರ್ಕಾರದ ಸಾಧನೆಗಳನ್ನ ಬಿಚ್ಚಿಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ, ಆರ್ಟಿಕಲ್ 370 ರದ್ದತಿ, ನೋಟು ಅಮಾನ್ಯೀಕರಣ, ವಕ್ಫ್ ತಿದ್ದುಪಡಿ ಕಾಯ್ದೆ, ಮಹಿಳಾ ಮೀಸಲಾತಿ, SC ST OBC ಮತ್ತು ಮಹಿಳಾ ಸಬಲೀಕರಣ, ಬಡತನ ನಿರ್ಮೂಲನೆಗೆ ಕ್ರಮ, ಚೆನಾಬ್ ಬ್ರಿಡ್ಜ್ ಕಾಮಗಾರಿ ಸಂಪೂರ್ಣ, COVID-19 ವಿರುದ್ಧದ ಹೋರಾಟ, ಟ್ರಿಪಲ್ ತಲಾಖ್ ರದ್ದತಿ, ಹೀಗೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಇದೆಲ್ಲ ಮಾಡಿದೀವಿ ನೋಡಿ ಅಂತ ಹೇಳಿ ತಮ್ಮ ಸಾಧನೆಗಳನ್ನ ಮುಂದಿಟ್ಟರು. ಆಬ್ವಿಯಸ್ಲಿ ಸಾಧನೆಗಳನ್ನ ಮಾತ್ರ ಮುಂದಿಟ್ಟಿದ್ದಾರೆ, ವೈಫಲ್ಯಗಳನ್ನ ಮುಂದಿಟ್ಟಿಲ್ಲ. ಇಲ್ಲೆಲ್ಲ ಫೇಲ್ ಆದ್ವಿ ನಾವು ಅಂತ ಏನಾರು ಹೇಳ್ತಾರ? ಹೇಳಿಲ್ಲ ಅವರು. ಆದರೆ ನಾವು ರಿಪೋರ್ಟ್ ಮಾಡಿದ್ದೀವಿ ಮೋದಿ ಸರ್ಕಾರದ ಅಚೀವ್ಮೆಂಟ್ಸ್, ಪ್ಲಸ್ ಪಾಯಿಂಟ್ಸ್, ಈಗಿನ ಸಿಚುವೇಶನ್ ಹಾಗೂ ವೈಫಲ್ಯಗಳಲ್ಲಿ ಪಟ್ಟಿ ಮಾಡಬಹುದಾದ ಅಂಶಗಳು ಯಾವ್ಯಾವುದಿದೆ ಅದೆಲ್ಲವನ್ನ ಸೇರಿಸ್ಬಿಟ್ಟು ನಾವು ರಿಪೋರ್ಟ್ ಮಾಡಿದ್ದೀವಿ. ಈ ರಿಪೋರ್ಟ್ ಫುಲ್ ನ್ಯೂಸ್ ಎಂಡಲ್ಲಿ ಅದನ್ನು ನಾವು ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ಫುಲ್ ನ್ಯೂಸ್ ಮುಗಿತಾ ಇದ್ದ ಹಾಗೆ ಅಲ್ಲಿಗೆ ನೀವು ಜಂಪ್ ಆಗ್ಬೋದು. ದೇಶಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿರೋ ಮೇಘಾಲಯದಲ್ಲಿ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹನಿಮೂನ್ ಆ್ಯಂಡ್ ನಾಪತ್ತೆ ಕೇಸ್ನಲ್ಲಿ ಭರ್ತಿ 16 ದಿನಗಳ ಕಾರ್ಯಾಚರಣೆ ನಂತರ ಮೃತ ರಾಜಾ ರಘುವಂಶಿ ಪತ್ನಿ ಪತ್ತೆಯಾಗಿದ್ದು, ನೋಡಿದ್ರೆ ಆಕೆಯೇ ಗಂಡನನ್ನ ಕೊಲೆ ಮಾಡಿರುವುದು ಅಂತ ಪೊಲೀಸರು ಹೇಳಿದ್ದಾರೆ. ಈಕೆಯನ್ನ ಸೋನಮ್ ಅಂತ ಗುರುತಿಸಲಾಗಿದೆ. ಉತ್ತರ ಪ್ರದೇಶದ ಗಾಜಿಪುರ್ ಜಿಲ್ಲೆಯ ನಂದಗಂಜ್ ಪೊಲೀಸ್ ಸ್ಟೇಷನ್ನಲ್ಲಿ ಆಕೆಯ ಶರಣಾಗತಿಯಾಗಿದೆ. ರಾಜಾ ರಘುವಂಶಿಯ ಹತ್ಯೆಯಲ್ಲಿ ಖುದ್ದು ಸೋನಮ್ ಭಾಗಿಯಾಗಿದ್ಲು. ಸುಪಾರಿ ಕೊಟ್ಟು ಕೆಲಸವನ್ನ ಮಾಡಿಸಿದಾಳೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕೊಲೆಗೆ ಸಹಕರಿಸಿದ್ದ 4 ಮಧ್ಯಪ್ರದೇಶದಲ್ಲಿ ಬಂಧಿಸಲಾಗಿದೆ. ಇವ್ರನ್ನ ರಾಜ್ ಕುಶ್ವಾಹ, ಆಕಾಶ್, ವಿಕಾಸ್ ಅಲಿಯಾಸ್ ವಿಕ್ಕಿ ಮತ್ತು ಆನಂದ್ ಅಂತ ಗುರುತಿಸಲಾಗಿದೆ. ಈ ಕುರಿತು ಮೇಘಾಲಯದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದಿಶಿಗಾ ನೋಗ್ರಾಂಗ್ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಹತ್ಯೆಗೀಡಾದ ರಾಜಾ ರಘುವಂಶಿ ಸಹೋದರ ವಿಪುಲ್, ಸೋನಮ್ ಮತ್ತು ರಾಜಾ ಕುಶ್ವಾಹ ನಡುವೆ ಸಂಬಂಧ ಇತ್ತು. ಸೋನಮ್ರ ತಂದೆಯ ಪ್ಲೈವುಡ್ ಫ್ಯಾಕ್ಟರಿಯಲ್ಲಿ ರಾಜಾ ಕುಶ್ವಾಹ ಕೆಲಸ ಮಾಡ್ತಿದ್ದ ಅಂತ ಹೇಳಿದ್ದಾರೆ.
ಅತ್ತ ಪೊಲೀಸ್ ಮೂಲಗಳಿಂದಲೂ ಕೂಡ ಸೋನಂಗೆ ರಾಜ್ ಕುಶ್ವಾಹಾ ಜೊತೆ ಸಂಬಂಧ ಇರೋ ಮಾಹಿತಿ ಸಿಗ್ತಾ ಇದೆ. ಈ ಬೆಳವಣಿಗೆ ನಂತರ ಮೇಘಾಲಯ ಸಿಎಂ ಕೊನ್ರಾಡ್ ಸಂಗ್ಮಾ ಕೂಡ ರಿಯಾಕ್ಟ್ ಮಾಡಿದ್ದಾರೆ. 7 ದಿನಗಳಲ್ಲಿ ರಾಜಾ ರಘುವಂಶಿ ಹತ್ಯೆ ಕೇಸನ್ನ ಮೇಘಾಲಯ ಪೊಲೀಸರು ಭೇದಿಸಿದ್ದಾರೆ. ಇನ್ನೊಬ್ಬ ಆರೋಪಿಯನ್ನ ಹುಡುಕ್ತಾ ಇದ್ದಾರೆ, ಕಾರ್ಯಾಚರಣೆ ನಡೀತಾ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಈ ಘಟನೆಗೆ ಸೋನಂ ತಂದೆ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮಗಳು ಬಹಳ ಮುಗ್ಧೆ, ಮೇಘಾಲಯ ಪೊಲೀಸರು ಸ್ಟೋರಿ ಹೇಳ್ತಾ ಇದ್ದಾರೆ. ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಮತ್ತು ಗೃಹ ಮಂತ್ರಿ ಅಮಿತ್ ಶಾರನ್ನ ಭೇಟಿ ಮಾಡಿ ಹತ್ಯೆ ಕೇಸ್ನ ತನಿಖೆಯನ್ನ ಸಿಬಿಐಗೆ ಕೊಡುವಂತೆ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಇಂದೋರ್ ಮೂಲದ ರಾಜಾ ರಘುವಂಶಿ ಮತ್ತು ಸೋನಂ ದಂಪತಿ ಮೇ 11ನೇ ತಾರೀಕು ಮದುವೆಯಾಗಿದ್ರು. ಮೇ 20ನೇ ತಾರೀಕಿಗೆ ಹನಿಮೂನ್ಗೆ ಅಂತ ಈಶಾನ್ಯ ಭಾರತಕ್ಕೆ ಹೋಗಿದ್ರು. ನಾರ್ತ್ ಈಸ್ಟ್ ಫ್ಯಾಂಟಾಸ್ಟಿಕ್, ಎಲ್ಲೆಲ್ಲಿಗೋ ಹೋಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಮೇಘಾಲಯವನ್ನ ನಾರ್ತ್ ಈಸ್ಟ್ನ ರಾಜ್ಯಗಳನ್ನು ಆಯ್ಕೆ ಮಾಡಿಕೊಂಡಿದ್ರು. ಸೂಪರ್ಬ್. ಆದರೆ ಅದಾದ್ಮೇಲೆ ಆಗಿರೋದು ವಿಚಿತ್ರ. ಶಿಲಾಂಗ್ನ ಬಾಲಾಜಿ ಗೆಸ್ಟ್ ಹೌಸ್ನಲ್ಲಿ ಉಳ್ಕೊಂಡಿದ್ದಂಥ ದಂಪತಿ ಮೇ 22ಕ್ಕೆ ಬಾಡಿಗೆಯ ಬೈಕ್ ಪಡೆದು ಜನಪ್ರಿಯ ಪ್ರವಾಸಿ ತಾಣ ಚಿರಾಪುಂಜ್, ಚೆನ್ನಾಗಿ ಮಳೆ ಆಗತ್ತಲ್ಲ ಅಲ್ಲಿ ಭಾರತದಲ್ಲಿ ಹೈಯೆಸ್ಟ್, ಅಲ್ಲಿಗೆ ಹೋಗಿದ್ರು. ನಂತರ ಈ ದಂಪತಿ ಮೇ 23ನೇ ತಾರೀಕು ನಿಗೂಢವಾಗಿ ನಾಪತ್ತೆಯಾಗಿದ್ರು. 1 ದಿನದ ನಂತರ ಇವರು ಬಾಡಿಗೆಗೆ ಪಡೆದಿದ್ದ ವಾಹನ ಸೊಹರಾ ರಿಮ್ ಬಳಿ ಪತ್ತೆಯಾಗಿತ್ತು. ಮೇ 27ಕ್ಕೆ ಖುದ್ದು ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಮೇಘಾಲಯ ಸಿಎಂ ಕೊನ್ರಾಡ್ ಸಂಗ್ಮಾರಿಗೆ ಫೋನ್ ಕಾಲ್ ಮಾಡಿ ದಂಪತಿ ನಾಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಕೊಟ್ಟರು. ಇದಾದಮೇಲೆ ಮೇಘಾಲಯ ಪೊಲೀಸರು ಮತ್ತು ಅಲ್ಲಿನ ಹಳ್ಳಿ ಜನ ಹುಡುಕಾಟ ಶುರು ಮಾಡಿದರು. ಮೇಘಾಲಯ ಪೊಲೀಸ್ ಇಲಾಖೆ ಡ್ರೋನ್ ಕೂಡ ಯೂಸ್ ಮಾಡಿತ್ತು. ಶೋಧ ಕಾರ್ಯಾಚರಣೆಗೆ ಶ್ವಾನದಳವನ್ನು ಕೂಡ ಬಳಸಲಾಗಿತ್ತು. ನಂತರ ಅಂದರೆ ಜೂನ್ 2ಕ್ಕೆ ರಾಜಾ ರಘುವಂಶಿ ಅವರ ಮೃತದೇಹ ಒಂದು ಕಂದಕದಲ್ಲಿ ಪತ್ತೆಯಾಯಿತು. ಆದರೆ ಸೋನಂ ಸುಳಿವು ಪತ್ತೆಯಾಗಿರಲಿಲ್ಲ. ಈ ಮೃತದೇಹ ಸಿಕ್ಕ ಸ್ಥಳದಲ್ಲೇ ಪೊಲೀಸರು ಮಾರಕಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದಿದ್ರು. ಹತ್ಯೆ ಕೇಸ್ ಅಂತ ಗೊತ್ತಾಗಿತ್ತು, ಯಾರು ಮಾಡಿದ್ದಂತ ಗೊತ್ತಾಗಿರಲಿಲ್ಲ. SIT ಕೂಡ ರಚಿಸಲಾಗಿತ್ತು. ದೇಶದಲ್ಲೇ ಕೋಲಾಹಲ ಕಾರಣ ಆಗಿತ್ತು. ಪಾಪ ಹನಿಮೂನ್ಗಂತ ಹೋಗಿದ್ರು, ಈಶಾನ್ಯ ಭಾರತಕ್ಕೆ ಹೋಗಿದ್ರು, ಮೇಘಾಲಯಕ್ಕೆ ಹೋಗಿದ್ರು ಹನಿಮೂನ್ಗೆ. ಆದರೆ ಪತಿ ಮೃತಪಟ್ಟಿದ್ದಾನೆ, ಪತ್ನಿ ಕಾಣಿಸ್ತಾ ಇಲ್ಲ, ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಇವರಿಗೆ ಅನ್ನೋ ಥರದಲ್ಲಿ ಕೋಲಾಹಲ ಉಂಟಾಗಿತ್ತು. ಆದರೆ ಈಗ ದೊಡ್ಡ ಬೆಳವಣಿಗೆಯಾಗಿದೆ. ಅಕ್ರಮ ಸಂಬಂಧ ಮತ್ತು ಇನ್ನಿತರ ಆಯಾಮಗಳಿವೆ ಅಂತ ಪೊಲೀಸರು ತನಿಖೆಯನ್ನು ಮಾಡಿ ಈಗ ಹೇಳ್ತಾ ಇದ್ದಾರೆ. ಪತ್ನಿಯ ಕೈವಾಡವೇ ಬಯಲಾಗಿದೆ. ಏನೋ ಭಾರತ ಇತ್ತೀಚೆಗೆ ದೇಶದ ರಕ್ಷಣಾ ಉತ್ಪಾದನಾ ವಲಯವನ್ನು ಬಲಪಡಿಸುವ ಉದ್ದೇಶದಿಂದ ಖಾಸಗಿ ಕ್ಷೇತ್ರಕ್ಕೂ ಹೆಚ್ಚಿನ ಉತ್ತೇಜನವನ್ನು ಕೊಡ್ತಾ ಇದೆ. ಇದೀಗ DRDO ತಾನು ಡೆವಲಪ್ ಮಾಡಿರೋ 9 ಡಿಫೆನ್ಸ್ ಸಿಸ್ಟಮ್ ಟೆಕ್ನಾಲಜೀಸ್ನ ಒಟ್ಟು 10 ಖಾಸಗಿ ಕಂಪನಿಗಳೊಂದಿಗೆ ಹಂಚಿಕೊಂಡಿದೆ. ಇದರಲ್ಲಿ ಪ್ರಮುಖವಾಗಿ ಕೆಮಿಕಲ್, ಬಯೋಲಾಜಿಕಲ್, ರೇಡಿಯೋಲಾಜಿಕಲ್ ಮತ್ತು ನ್ಯೂಕ್ಲಿಯರ್ ಥ್ರೆಟ್ಗಳನ್ನು ಗುರುತಿಸಿ ಮಾನಿಟರ್ ಮಾಡೋ ಟೆಕ್ನಾಲಜಿಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಇದನ್ನು BELಗೂ ಶೇರ್ ಮಾಡಲಾಗಿದೆ. ಅತ್ತ ಮೌಂಟೆಡ್ ಗನ್ ಸಿಸ್ಟಮ್ನ ಭಾರತ್ ಫೋರ್ಜ್ ಲಿಮಿಟೆಡ್ಗೆ, ವಜ್ರ ರಾಯ್ಟ್ ಕಂಟ್ರೋಲ್ ವೆಹಿಕಲ್ನ ಟಾಟಾ ಅಡ್ವಾನ್ಸ್ಡ್ ಲಿಮಿಟೆಡ್ಗೆ ಕೊಡಲಾಗಿದೆ. ಇನ್ನು ಉಳಿದ ಟೆಕ್ನಾಲಜಿಗಳನ್ನು ಬೇರೆ ಬೇರೆ ಕಂಪನಿಗಳಿಗೆ ಕೊಡಲಾಗಿದೆ. ಈ ಕಂಪನಿಗಳು ತಯಾರಿಸೋ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳಲ್ಲಿ DRDO ಕೊಟ್ಟ ಈ ಟೆಕ್ನಾಲಜಿಯನ್ನು ಇಂಟಿಗ್ರೇಟ್ ಮಾಡಿಕೊಡ್ಬೇಕಾಗತ್ತೆ. ಪಾಕ್ ಮತ್ತು ಬಾಂಗ್ಲಾ ಗಡಿಯಲ್ಲಿನ BSF ಯೋಧರಿಗೆ ಹೊಸ ಯೂನಿಫಾರ್ಮ್ ಕೊಡಲಾಗ್ತಾ ಇದೆ. ಈಗಿರೋ ಯೂನಿಫಾರ್ಮ್ ರೀತಿಯೇ ಇರುತ್ತೆ, ಆದರೆ ಇವುಗಳ ಮೇಲೆ ಡಿಜಿಟಲ್ ಪ್ಯಾಟರ್ನ್ಗಳಿರುತ್ತೆ. ಇವುಗಳನ್ನು 80% ಕಾಟನ್, 19% ಪಾಲಿಸ್ಟರ್ ಮತ್ತು 1% ಸ್ಟ್ಯಾಂಡೆಕ್ಸ್ ಮೆಟೀರಿಯಲ್ನಿಂದ ಮಾಡಲಾಗಿದೆ. ಇದರಲ್ಲಿರೋ ಸ್ಟ್ಯಾಂಡೆಕ್ಸ್ ಮೆಟೀರಿಯಲ್ ಉತ್ತಮ ಸ್ಟೆಬಿಲಿಟಿ ಮತ್ತು ಎಲಾಸ್ಟಿಸಿಟಿಯನ್ನು ಹೊಂದಿದೆ. ಜೊತೆಗೆ ಈ ಯೂನಿಫಾರ್ಮ್ ಅನ್ನು ಕಾಶ್ಮೀರದಿಂದ ರಾಜಸ್ಥಾನದವರೆಗೆ ಎಲ್ಲ ವಾತಾವರಣಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದೆ. ಇನ್ನು ಸೇನೆ ರಾಜಸ್ಥಾನ ಬಾರ್ಡರ್ನಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಹಾಕೋಕೆ ಮುಂದಾಗಿದೆ. ಆರಂಭಿಕವಾಗಿ 4 ಕಿಲೋಮೀಟರ್ಗೆ ಅಳವಡಿಸಲಾಗುತ್ತೆ. ಸಾಮಾನ್ಯವಾಗಿ ಕಬ್ಬಿಣದ ಫೆನ್ಸಿಂಗ್ ಹಾಕಲಾಗ್ತಾ ಇತ್ತು, ಆದರೆ ಅದು ಬೇಗ ತುಕ್ಕು ಹಿಡಿಯುತ್ತಿದ್ದಕ್ಕಾಗಿ ವಿಶೇಷ ಪ್ಲಾಸ್ಟಿಕ್ ಕೋಟಿಂಗ್ ಇರೋ ಫೆನ್ಸಿಂಗ್ ಅನ್ನು ಇದೀಗ ಅಳವಡಿಸೋಕೆ ನಿರ್ಧಾರ ಮಾಡಲಾಗಿದೆ. ಏನೋ ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ ಹೊಸದಾಗಿ 358 ಕೊರೋನಾ ಪ್ರಕರಣಗಳು ವರದಿಯಾಗಿವೆ. ಈ ಮೂಲಕ ದೇಶದಲ್ಲಿ ಆಕ್ಟಿವ್ ಕೊರೋನಾ ಕೇಸಸ್ ಸಂಖ್ಯೆ 6,491ಕ್ಕೆ ತಲುಪಿದೆ. ಏನು ಕರ್ನಾಟಕದಲ್ಲಿ ಕಳೆದ 24 ಗಂಟೆಯಲ್ಲಿ ಹೊಸದಾಗಿ 57 ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ. ಈ ಮೂಲಕ ರಾಜ್ಯದಲ್ಲಿ ಒಟ್ಟು ಆಕ್ಟಿವ್ ಕೊರೋನಾ ಕೇಸಸ್ ಸಂಖ್ಯೆ 423ಕ್ಕೆ ರೀಚ್ ಆಗಿದೆ. ಏನು ದಕ್ಷಿಣ ಭಾರತದ ಕರಾವಳಿ ತೀರದಲ್ಲಿ ಒಂದಾದ್ಮೇಲೆ ಒಂದು ಇನ್ಸಿಡೆಂಟ್ ಆಗ್ತಾನೆ ಇದೆ. ಇದೀಗ ಸಿಂಗಪುರ ಫ್ಲಾಗ್ ಹೊಂದಿರೋ MA1 ಹೈ 503 ಹೆಸರಿನ ಹಡಗು ಕೇರಳದ ಕರಾವಳಿ ಸಮೀಪ ಸ್ಫೋಟಗೊಂಡಿದೆ. ಈ ಹಡಗು ಕೊಲಂಬೋದಿಂದ ಬಂದಿದ್ದು ಜೂನ್ 10ನೇ ತಾರೀಕು ಮುಂಬೈ ತಲುಪಬೇಕಾಗಿತ್ತು, ಆದರೆ ಮಾರ್ಗ ಮಧ್ಯೆ ಅವಘಡ ಆಗಿದೆ. ಇದರಲ್ಲಿ 22 ಸಿಬ್ಬಂದಿ ಪೈಕಿ 18 ಜನರನ್ನು ಕಾಪಾಡಲಾಗಿದೆ. ಉಳಿದವರಿಗಾಗಿ ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ ರಕ್ಷಣಾ ಕಾರ್ಯ ಮುಂದುವರೆಸಿವೆ. ಸ್ಫೋಟಕ್ಕೆ ಏನ್ ಕಾರಣ ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಇನ್ನು ಜಗತ್ತಿನ ಅತಿದೊಡ್ಡ ಕಂಟೈನರ್ ಶಿಪ್ MSC ಎರೀನಾ ಕೇರಳದ ವೆಳಿಂಜಂ ಪೋರ್ಟ್ ಅನ್ನು ತಲುಪಿದೆ. ಈ ಹಡಗಿಗೆ ಬರೋಬ್ಬರಿ 24,346 ಕಂಟೈನರ್ಗಳನ್ನು ಸಾಗಿಸೋ ಕೆಪಾಸಿಟಿ ಇದೆ. 399.9 ಮೀಟರ್ ಉದ್ದ ಇದೆ ಮತ್ತು 61.3 ಮೀಟರ್ ಅಗಲ ಇದೆ.
ಅಂದರೆ ಸುಮಾರು 4 ಫುಟ್ಬಾಲ್ ಗ್ರೌಂಡ್ಗಿಂತಲೂ ಹೆಚ್ಚು ವಿಸ್ತಾರವಾಗಿದೆ. ಇತ್ತೀಚೆಗೆ ಈ ಬಂದರನ್ನು ಉದ್ಘಾಟನೆ ಮಾಡಲಾಗಿತ್ತು. ಷೇರುಪೇಟೆಯಲ್ಲಿ ಇವತ್ತು ಫಿನಾನ್ಷಿಯಲ್ ಸ್ಟಾಕ್ಸ್ ಆರ್ಭಟಿಸಿದ್ವು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 256 ಪಾಯಿಂಟ್ಸ್ ಜಾಸ್ತಿಯಾಗಿ 82,445ಕ್ಕೆ ತಲುಪಿದೆ. ನಿಫ್ಟಿ 100 ಪಾಯಿಂಟ್ಸ್ ರೈಸ್ ಆಗಿ 25,103ಕ್ಕೆ ರೀಚ್ ಆಗಿದೆ. ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್. ಲಂಡನ್ನಲ್ಲಿ ಅಮೆರಿಕ ಚೀನಾ ವ್ಯಾಪಾರ ಮಾತುಕತೆ, ಭಾರತ ಅಮೆರಿಕ ವ್ಯಾಪಾರ ಮಾತುಕತೆಯಲ್ಲಿನ ಪ್ರಗತಿ, RBI ತನ್ನ ಇತ್ತೀಚಿನ ಮಾನಿಟರಿ ಪಾಲಿಸಿ ಮೀಟಿಂಗ್ನಲ್ಲಿ ರೆಪೋ ರೇಟ್ ಮತ್ತು CRRನಲ್ಲಿ ಕಡಿತ ಮಾಡಿರುವುದು ಹೂಡಿಕೆದಾರರಲ್ಲಿ ಒಳ್ಳೆಯ ಅಭಿಪ್ರಾಯಕ್ಕೆ ಕಾರಣ ಆಗಿದೆ. ಹೀಗಾಗಿ ದೇಸಿ ಮಾರುಕಟ್ಟೆಗೆ ಬಲ ಬಂದಿದೆ. ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ ಸುಮಾರು 4 ಲಕ್ಷ ಕೋಟಿ ರೂಪಾಯಿ ನೋಷನಲ್ ಗೇನ್ಗಳನ್ನು ಕಂಡಿದ್ದಾರೆ. ಅತ್ತ ಕೋಟಕ್ ಮಹೀಂದ್ರ ಬ್ಯಾಂಕ್, ಬಜಾಜ್ ಫಿನಾನ್ಸ್, ಆಕ್ಸಿಸ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಪವರ್ ಗ್ರಿಡ್ ಕಾರ್ಪೊರೇಷನ್ ಷೇರುಗಳು ಗ್ರೀನ್ನಲ್ಲಿ ಕೊನೆಗೊಂಡಿವೆ. ಇತ್ತ ICICI ಬ್ಯಾಂಕ್, ಟೈಟನ್, ಮಹೀಂದ್ರ ಅಂಡ್ ಮಹೀಂದ್ರ, ಟಾಟಾ ಸ್ಟೀಲ್ ಮತ್ತು ಭಾರತಿ ಏರ್ಟೆಲ್ ಷೇರುಗಳು ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯಾಗಿ 85 ರೂಪಾಯಿ 64 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,281 ರೂಪಾಯಿ ಕಮ್ಮಿಯಾಗಿ 95,864 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,175 ರೂಪಾಯಿ ಕಮ್ಮಿಯಾಗಿ 87,810 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 275 ರೂಪಾಯಿ ಹೆಚ್ಚಾಗಿ 1,05,560 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.